ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ದೇವರನಾಡಲ್ಲಿ ಛಿದ್ರವಾಯಿತು ಕೆಂಪು ಕೋಟೆ. ಕೇರಳಂ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಜಯ ಸಿಕ್ಕಿದೆ. ಇದು ನಿರೀಕ್ಷಿತ ಅಂತ ಅನಿರೀಕ್ಷಿತ ಗೆಲುವು ಅಥವಾ ರಿಸಲ್ಟ್ ಏನಲ್ಲ. ಇದು ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮೈತ್ರಿಕೂಟಕ್ಕೆ ಜಯ. ಆಡಳಿತ ವಿರೋಧಿ ಅಲೆಗೆ ಕೊಚ್ಚಿ ಹೋದಂತ ಪಿಣರಾಯಿ ವಿಜಯನ್ 10 ವರ್ಷಗಳ ಎಡರಂಗದ ಆಡಳಿತಕ್ಕೆ ಅಂತ್ಯ ಬರೆದಂತ ಮತದಾರ. ಸಿಪಿಎಂ ನೇತೃತ್ವದ ಎಲ್ಡಿಎಫ್ ಮೈತ್ರಿಕೂಟದ ಆಡಳಿತ ಅಂತ್ಯ ಕಂಡಿದೆ. 10 ವರ್ಷಗಳ ಎಡರಂಗದ ಆಡಳಿತಕ್ಕೆ ಮತದಾರರು ಅಂತ್ಯ ಬರೆದಿದ್ದಾರೆ. ಹಾಗಾಗಿನೇ ಹೇಳೋದು, ಮತದಾರನಿಗಿಂತ ದೊಡ್ಡ ರಾಜಕಾರಣಿ ಮತ್ತೋರ್ವ ಇಲ್ಲ ಅಂತ. ಕೇರಳ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಈಗ ರೇಸ್ ಆರಂಭ ಆಗಿದೆ. ಸಿಎಂ ಗಾದಿಗಾಗಿ 4 ಹಿರಿಯ ಕಾಂಗ್ರೆಸ್ ನಾಯಕರು ಲಾಬಿ ಮಾಡ್ತಿದ್ದಾರೆ. ನೋಡಿ, ಸಿಎಂ ಗಾದಿಗಾಗಿ ಈಗ ಪೈಪೋಟಿ ಆಗಿದೆ, ಲಾಬಿ ಮಾಡ್ತಾ ಇದ್ದಾರೆ. ಸಿಎಂ ರೇಸ್ ನಲ್ಲಿ ಎಐಸಿಸಿ ಕಾರ್ಯದರ್ಶಿ ಆಗಿರುವಂತ ಕೆಸಿ ವೇಣುಗೋಪಾಲ್ ಅವರ ಹೆಸರಿದೆ. ಶಶಿ ತರೂರ್ ಪರ ಒಲವು ತೋರಿಸುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂತ ಒಂದು ಪ್ರಶ್ನೆ ಇದೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ನ ನಿರ್ಧಾರ ಏನು ಗೊತ್ತಾಗಬೇಕಿದೆ. ವಿಡಿ ಸತೀಶನ್ ಮತ್ತೆ ರಮೇಶ್ ಚೆನ್ನಿತ್ತಲ ಕೇರಳ ಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ. ದಶಕದ ನಂತರ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಅಧಿಕಾರಕ್ಕೆ ಏರ್ತಾ ಇರೋದು. ಹಾಗಾದ್ರೆ ಯಾರು ಸಿಎಂ ಆಗ್ತಾರೆ? ಇನ್ನು ಕೇರಳದಲ್ಲಿ ಗೆಲುವಿಗೆ ಕಾರಣಗಳೇನು ಅಂತ ನಾವು ಗಮನಿಸೋದಾದ್ರೆ, ಕಾಂಗ್ರೆಸ್ ಗೆಲುವಿಗೆ ಕಾರಣ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಯುಡಿಎಫ್ ನಿಂದ 6 ಗ್ಯಾರಂಟಿ ಘೋಷಣೆ. ಯುಡಿಎಫ್ ಒಕ್ಕೂಟದ ಎಲ್ಲಾ ಪಕ್ಷಗಳು ಕೂಡ ರಾಜ್ಯಾದ್ಯಂತ ಸಂಘಟಿತ ಪ್ರಚಾರವನ್ನ ಮಾಡಿದ್ವು. ಇನ್ನು ಚುನಾವಣೆಯನ್ನ ಸ್ಪರ್ಧೆ ಮಾಡೋದಕ್ಕೆ ಅಂತ ಸಮರ್ಥವಾದ ಅಭ್ಯರ್ಥಿಗಳ ಆಯ್ಕೆಯನ್ನು ಮಾಡಿದ್ರು. ಗೆಲ್ಲುವ ಕುದುರೆಗಳ ಆಯ್ಕೆ ಆಗಿತ್ತಿಲ್ಲಿ. ಪ್ರಚಾರದ ರ್ಯಾಲಿಯಲ್ಲಿ ಯಾವುದೇ ವಿವಾದಾತ್ಮಕ ಹೇಳಿಕೆ ಕೊಟ್ಟಿರಲಿಲ್ಲ. ಚುನಾವಣಾ ಸಂದರ್ಭದಲ್ಲಿ ಎಲ್ಲಾ ಜಾತಿ ಧರ್ಮದವರನ್ನು ಕೂಡ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ರು. ಹಾಗಾದ್ರೆ ಇಲ್ಲಿ ಸೋಲಿಗೆ ಕಾರಣಗಳೇನು ಅಂತ ನಾವು ಗಮನಿಸೋದಾದ್ರೆ, ಕಳೆದ 10 ವರ್ಷಗಳಿಂದ ರಾಜ್ಯದಲ್ಲಿ ಆಡಳಿತ ವಿರೋಧಿ ಅಲೆ ಎದ್ದಿತ್ತು. ಶಬರಿಮಲೆ ವಿವಾದ ಸೇರಿದಂತೆ ಹಲವು ಧಾರ್ಮಿಕ ವಿಷಯದಲ್ಲಿ ಭಕ್ತರಿಗೆ ಘಾಸಿ ಉಂಟಾಗಿತ್ತು. ಎಲ್ಡಿಎಫ್ನ ವಿವಿಧ ಒಕ್ಕೂಟ ಪಕ್ಷಗಳ ನಡುವೆನೆ ಸಮನ್ವಯತೆಯ ಕೊರತೆ ಎದ್ದು ಕಾಣಿಸ್ತಾ ಇತ್ತು. ಪಿಣರಾಯಿ ವಿಜಯನ್ ಅವರ ಸ್ವಜನ ಪಕ್ಷಪಾತವೂ ಕೂಡ ಜನರಿಗಿಷ್ಟ ಆಗಿರಲಿಲ್ಲ. ರಾಜ್ಯದಲ್ಲಿ ಹೆಚ್ಚಾದ ಭ್ರಷ್ಟಾಚಾರ, ಮುಖ್ಯಮಂತ್ರಿಯ ಜಾಣ ಮೌನ, ಇದೆಲ್ಲವೂ ಕೂಡ ಸೋಲಿಗೆ ಕಾರಣ ಆಯಿತು. ಕೇರಳದಲ್ಲಿ ಸಿಎಂ ಗದ್ದುಗೆ ಏರುವವರು ಯಾರು ಅನ್ನುವಂತ ಪ್ರಶ್ನೆಗೆ ಉತ್ತರ ಶೀಘ್ರದಲ್ಲೇ ಸಿಗಲಿದೆ. ಸಿಎಂ ರೇಸ್ನಲ್ಲಿ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಕೆಸಿ ವೇಣುಗೋಪಾಲ್ ಇದ್ದಾರೆ, ಶಶಿ ತರೂರ್ ಇದ್ದಾರೆ, ಹಾಗೆ ಸತೀಶನ್ ಇದ್ದಾರೆ. ಬಟ್ ಇದರಲ್ಲಿ ಆಯ್ಕೆ ಯಾರನ್ನ ಮಾಡಲಾಗುತ್ತೆ, ಹೈಕಮಾಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ, ಯಾರಿಗೆ ಅಸಮಾಧಾನ ಆದ್ರೂ ಕೂಡ ಅವ್ರನ್ನ ಹೇಗೆ ಮನವೊಲೈಸ್ತಾರೆ, ಅದೆಲ್ಲವನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಒಟ್ನಲ್ಲಿ ಕೇರಳದಲ್ಲಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ರೆಡಿ ಆಗಿದೆ.